ಓಂ ಶಾಂತಿ 19 ಮಾರ್ಚ್ 2026 सद्गुरुवार ಇವತ್ತು मीठे बच्चे जैसे बाप दादा दोनों निरअहंकारी हैं, देही अभिमानी है, ऐसे फॉलो फादर करो तो सदा उन्नति होती रहे। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಹೇಗೆ ಬಾಪ್ ದಾದಾ ಇಬ್ರು ನಿರಹಂಕಾರಿ ದೇಹಿ ಅಭಿಮಾನಿ ಇದ್ದಾರೆ, ಅದೇ ರೀತಿ ಫಾಲೋ ಫಾದರ್ ಮಾಡಿ, ಇಬ್ರು ತಂದೆನೂ ಫಾಲೋ ಮಾಡಿ ಸದಾ ನಿಮ್ಮ ಉನ್ನತಿ ಆಗ್ತಾ ಇರುತ್ತೆ. ಬಾಪ್ ದಾದಾ ಇಬ್ರು ನಿರಹಂಕಾರಿ, ಇಬ್ರು ದೇಹಿ ಅಭಿಮಾನಿ, ಅದರಿಂದ ಅವರನ್ನೇ ಫಾಲೋ ಮಾಡಿ, ಇಬ್ರು ತಂದೆನ ಫಾಲೋ ಫಾದರ್ ಮಾಡಿ ಸದಾ ಉನ್ನತಿ ಆಗ್ತಾ ಇರುತ್ತೆ. ಪ್ರಶ್ನೆ, ऊंच पद की प्राप्ति के लिए कौन सी खबरदारी रखना जरूरी है? ಪ್ರಶ್ನೆ ಆಗಿದೆ, ಉನ್ನತ ಪದವಿ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಯಾವ ಎಚ್ಚರಿಕೆ ಇಟ್ಕೊಳ್ಳೋದು ಅವಶ್ಯಕವಾಗಿದೆ? उत्तर, ऊंच पद पाना है तो खबरदारी रखो कि मनसा से भी किसी को मेरे द्वारा दुख न हो. ಉನ್ನತ ಪದವಿ ಪಡ್ಕೋಬೇಕಂದ್ರೆ ಈ ಎಚ್ಚರಿಕೆ ಅವಶ್ಯಕವಾಗಿ ಇಟ್ಕೊಳ್ಳಿ, ಮನಸ್ಸಿಂದನೂ ನನ್ನಿಂದ ಯಾರಿಗೂ ದುಃಖ ಆಗಬಾರ್ದು, ಸಂಕಲ್ಪದಿಂದನೂ ನನ್ನಿಂದ ಯಾರಿಗೂ ದುಃಖ ಆಗಬಾರ್ದು ಅನ್ನೋದ್ರ ಕಡೆ ಎಚ್ಚರಿಕೆ ಇಡಿ. ಎರಡನೇದು, ಕಿಸಿ ಬಿ ಪರಿಸ್ಥಿತಿ ಮೇ ಕ್ರೋಧ ನಾಯ್, ಎಂತಹದೇ ಪರಿಸ್ಥಿತಿಯಲ್ಲೂ ಕ್ರೋಧ ಕೋಪ ಬರಬಾರ್ದು. ಮೂರನೇದು, बाप का बनकर बाप के कार्य में इस रुद्र यज्ञ में विघ्न रूप न बने. ಬಾಬೋರ್ ಮಕ್ಕಳಾಗಿ ಬಾಬೋರ ಕಾರ್ಯದಲ್ಲಿ, ಈ ರುದ್ರ ಯಜ್ಞದಲ್ಲಿ ವಿಘ್ನ ರೂಪ ಆಗಬಾರ್ದು. अगर कोई मुख से बाबा बाबा कहे और चलन रायल न हो तो ऊंच पद नहीं मिल सकता है. ಬಾಯಲ್ಲಿ ಬಾಬಾ ಬಾಬಾ ಅಂತ ಹೇಳ್ಕೊಂಡು ಚಲನೆ ರಾಯಲ್ ಆಗಿಲ್ಲ ಅಂದ್ರೆ ಅವರೆಂದು ಉನ್ನತ ಪದವಿ ಅವರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಉನ್ನತ ಪದವಿ ಬೇಕು ಅನ್ನೋದಾದ್ರೆ ಇವೆಲ್ಲ ಮಾತಿನ ಎಚ್ಚರಿಕೆ ಬಹಳ ಅವಶ್ಯಕ. ಸಂಕಲ್ಪದಲ್ಲೂ ಯಾರಿಗೂ ದುಃಖ ಕೊಡದೇ ಇರೋದು, ಕ್ರೋಧ ಮಾಡದೇ ಇರೋದು, ಯಾವುದೇ ಈ ರುದ್ರ ಯಜ್ಞದಲ್ಲಿ ವಿಘ್ನ ರೂಪ ಆಗದೆ ಇರೋದು, ಅಂದ್ರೆ ಬಾಬೋರ್ ಮಕ್ಕಳಂತ ಹೇಳ್ಕೊಂಡು ಚಲನೆ ರಾಯಲ್ ಆಗಿಲ್ಲ, ಆ ತಂದೆ ಮಕ್ಕಳಂತೆ ಆ ಚಲನೆ ಇಲ್ಲ ಅಂದ್ರೆ ಉನ್ನತ ಪದವಿ ಸಿಗ್ಲಿಕ್ಕೂ ಸಾಧ್ಯ ಇಲ್ಲ. ओम शांति. बच्चे अच्छी तरह से जानते हैं बाप से वर्षा पाना है जरूर. कैसे? ಮಕ್ಕಳು ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಬಾಬೋರಿಂದ ಆಸ್ತಿ ಪಡ್ಕೋಬೇಕು ಅವಶ್ಯಕವಾಗಿ. ಹೇಗೆ? ಶ್ರೀಮತ್, ಬಾಬೋರ ಶ್ರೀಮತದಂತೆ. बाबा ने समझाया, एक ही गीता शास्त्र है जिसमें श्रीमद भगवान वाच है. ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ, ಒಂದೇ ಗೀತಾ ಶಾಸ್ತ್ರ ಇದೆ, ಯಾವುದರಲ್ಲಿ ಶ್ರೀಮದ್ ಭಗವಾನ್ ವಾಚ ಇದೆ. ಭಗವಾನ್ ತೋ ಸಬ್ಕಾ ಬಾಪ್ ಹೇ, ಶ್ರೀಮದ್ ಭಗವಾನ್ ವಾಚ ಹೇ. ಭಗವಂತ ಎಲ್ಲರ ತಂದೆಯವರು, ಶ್ರೀಮತ ಅನ್ನೋದು ಭಗವಾನ್ ವಾಚ, ಅದು ಭಗವಂತ ಏನ್ ಹೇಳ್ತಾರೋ ಅದೇ ಶ್ರೀಮತ. तो जरूर भगवान ने आकर श्रेष्ठ बनाया होगा, तब तो उसकी महिमा है. ಅವಶ್ಯಕವಾಗಿ ಭಗವಂತ ಬಂದು ಶ್ರೇಷ್ಠರನ್ನಾಗಿ ಮಾಡಿದರೆ ಅದರಿಂದ ಅವ್ರದ್ದು ಅಷ್ಟೊಂದು ಮಹಿಮೆ ಇದೆ. ಶ್ರೀಮದ್ ಭಗವದ್ಗೀತೆ ಅರ್ಥಾತ್ ಶ್ರೀಮದ್ ಭಗವಾನ್ ವಾಚ. ಭಗವಂತ ಅಂತೂ ಅವಶ್ಯಕವಾಗಿ ಶ್ರೇಷ್ಠ, ಅತಿ ಶ್ರೇಷ್ಠರಾಗಿದ್ದಾರೆ. श्रीमत भी उस ही एक शास्त्र में गाई हुई है और कोई शास्त्र में श्रीमद भगवान वाच नहीं है. ಶ್ರೀಮತ ಒಬ್ಬ ತಂದೆದು ಒಂದೇ ಶಾಸ್ತ್ರದಲ್ಲಿ ಇರೋದು, ಶ್ರೀಮದ್ ಭಗವದ್ಗೀತೆಯಲ್ಲೇ ಶ್ರೀಮತ ಇರೋದು. ಇನ್ಯಾವ ಶಾಸ್ತ್ರದಲ್ಲೂ ಶ್ರೀಮತ ಭಗವಾನ್ ವಾಚ ಇದೆರಡೂ ಇಲ್ಲ. ಶ್ರೀಮತ್ ಕಿಸ್ಕಿ ಹೋನಿ ಚಾಹಿಯೆ ವ ಲಿಖನೆ ವಾಲೆ ಭಿ ಸಮಜ್ ನ ಸಕೆ. ಶ್ರೀಮತ ಅಂದ್ರೆ ಯಾರ್ದು, ಇದನ್ನ ಗೀತೆನ ಯಾರು ಬರೆದ್ರೋ ಅವರಿಗೂ ಗೊತ್ತಿಲ್ಲ. ಉಸ್ಮೆ ಭೂಲ್ ಕ್ಯೂ ಹುಯಿ ವ ಭಿ ಬಾಪ್ ಆಕರ್ ಸಮಜಾತೆ ಹೇ.
ಶ್ರೀಮದ್ ಭಗವದ್ಗೀತೆಯಲ್ಲಿ ಈ ತಪ್ಪು ಯಾಕಾಯ್ತು? ತಂದೆ ಹೆಸರಿನ ಜಾಗದಲ್ಲಿ ಕೃಷ್ಣ ಮಗನ ಹೆಸರು ಹಾಕಿರೋದು. ಬಾವೆ ಹೇಳ್ತಾರೆ ಇದು ಯಾಕೆ ಈ ತಪ್ಪಾಯ್ತು? ಅದು ಬಾಬೋರ್ ಬಂದೇ ತಿಳಿಸ್ಕೊಡ್ತಾರೆ. ರಾವಣ ರಾಜ್ಯ ಶುರು ಆದಾಗಿಂದ ರಾವಣನ ಮತದಂತೆ ನಡಿಲಿಕ್ಕೆ ಶುರು ಮಾಡ್ತೀರಿ. ಪೆಹಲೆ ಕಡೇತೆ ಕಡಿ ಬೋಲ್ ಇನ್ ರಾವಣ್ ಮತ್ ವಾಲೋನೆ ಕಿ ಹೆ. ಎಲ್ಲದಕ್ಕಿಂತ ಕಠಿಣದ್ರಲ್ಲಿ ಕಠಿಣವಾದ ತಪ್ಪನ್ನ ಈ ರಾವಣನ ಮತದಂತೆ ನಡೆದವರು ಮಾಡಿದಿರಿ. ರಾವಣ ಕಿ ಚಮಾಟ್ ಲಗ್ತಿ ಹೇ. जैसे कहा जाता शंकर प्रेरक है, बॉम्ब शादी बनवाए है, वैसे 5 विकारों रूपी रावण प्रेरक है मनुष्य को पतित बनाने का. तब तो पुकारते हैं पतित पावनाओ. ರಾವಣನ ಪೆಟ್ಟು ಬೀಳುತ್ತೆ. ಹೇಗೆ ಹೇಳಲಾಗುತ್ತೆ? ಶಂಕರ ಪ್ರೇರಕ, ವಿನಾಶಕ್ಕೆ ಪ್ರೇರಕ. ಬಾಂಬ್ಸ್ ಎಲ್ಲ ಮಾಡಿದರೆ ಬಾವೆ ಹೇಳ್ತಾರೆ ಹಾಗೆ 5 ವಿಕಾರ ರೂಪಿ ರಾವಣನು ವಿಕಾರಗಳಿಗೆ ಪ್ರೇರಕ. ಮನುಷ್ಯರನ್ನ ಪತೀತ ಮಾಡೋದ್ರಲ್ಲಿ ಅದಕ್ಕೆ ಎಲ್ಲರೂ ಕರೆಯೋದು ಪತೀತ ಪಾವನ ಬಾ ಅಂತ ಹೇಳಿ. ಪತೀತ ಪಾವನ ಒಬ್ರೆ. ಇದರಿಂದ ಸಿದ್ಧ ಆಗುತ್ತೆ ಪತೀತರನ್ನು ಪಾವನ ಮಾಡೋರು ಬೇರೆ ಅಂತ. ಇಲ್ಲಿ ಯಾರು ಪತೀತರನ್ನು ಪಾವನ ಮಾಡೋರು ಬೇರೆ ಯಾರು ಇಲ್ಲ, ಅವರು ಒಬ್ರೇನೆ. पावन बनाने वाला और है, दोनों एक हो नहीं सकते हैं. ಪತೀತರನ್ನಾಗಿ ಮಾಡೋರೇ ಬೇರೆ, ಪಾವನರನ್ನಾಗಿ ಮಾಡೋರೇ ಬೇರೆ. ಎರಡು ಒಬ್ರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಾತು ನೀವು ಮಕ್ಕಳಿಗೆ ಗೊತ್ತಿದೆ. ಎಷ್ಟು ಗೊತ್ತಿದೆ? ನಂಬರ್ ವಾರ್ ಪುರುಷಾರ್ಥ ಅನುಸಾರ. ऐसा मत समझना कि सभी को निश्चय है, ನಂಬರ್ ವಾರ್. ಈ ತರ ತಿಳ್ಕೊಬೇಡಿ ಬಾಬೋರ್ ಮಕ್ಕಳು ಎಲ್ಲರಿಗೂ ಒಂದೇ ರೀತಿ ನಿಶ್ಚಯ ಇದೆ ಅಂತ. ನಂಬರ್ ವಾರ್ ಇದೆ. ಎಷ್ಟು ನಿಶ್ಚಯ ಇದೆಯೋ ಅಷ್ಟು ಖುಷಿ ವೃದ್ಧಿ ಆಗುತ್ತೆ. ಬಾಬೋರ ಮತದಂತೆ ನಡಿಬೇಕಾಗತ್ತೆ. ನಿಶ್ಚಯ ಇದೆ ಅಂದ್ರೆ ಪ್ರೂಫ್ ಏನು? ಅವರ ನಿಶ್ಚಯದಂತೆ ನಡಿಬೇಕು. ಶ್ರೀಮತ್ ಪರ್ ಹಮ್ಕೋ ಯೆ ಸ್ವರಾಜ್ಯ ಪದ್ ಪಾನಾ ಹೇ, ಮನುಷ್ಯ ಸೆ ದೇವತಾ ಬನ್ನೆ ಮೇ ದೇರಿ ನೈ ಲಗ್ತಿ ಹೇ. ಶ್ರೀಮತದಂತೆ ನಾವು ಪುನಃ ಸ್ವರಾಜ್ಯವನ್ನ ಪಡ್ಕೊಳ್ಬೇಕು. ಮನುಷ್ಯರಿಂದ ದೇವತೆಗಳಾಗಕ್ಕೇನೋ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ನೀವು ಪುರುಷಾರ್ಥ ಮಾಡ್ತೀರಿ ಅಂದ್ರೆ ಮಮ್ಮ ಬಾಬೋರನ್ನ ಫಾಲೋ ಮಾಡ್ತೀರಿ. जैसे वह आप समान बनाने की सर्विस कर रहे, तुम भी समझते हो हम क्या सर्विस कर रहे हैं. ಹೇಗೆ ಮಮ್ಮ ಬಾಬೋರು ಅನೇಕ ಆತ್ಮಗಳನ್ನ ತನ್ನ ಸಮಾನ ಮಾಡ್ಕೊಳ್ಳೋ ಸರ್ವಿಸ್ ಮಾಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ ನೀವೇನ್ ಸರ್ವಿಸ್ ಮಾಡ್ತಾ ಇದ್ದೀರಿ ಅಂತ. ಈಗ ನಮಗೂ ಗೊತ್ತಿದೆಯಲ್ಲ ನಾವೇನ್ ಸೇವೆ ಮಾಡ್ತಾ ಇದೀವಿ ಬಾಬೋರ್ದು. ಹಾಗೂ ಮಮ್ಮ ಬಾಬಾ ಏನ್ ಸರ್ವಿಸ್ ಮಾಡ್ತಿದ್ದಾರೆ ಬಾಬೋರ್ ತಿಳಿಸ್ಕೊಟ್ಟಿದ್ರು. ಶಿವ್ ಬಾಬಾ ಹಾಗೂ ಬ್ರಹ್ಮ ದಾದಾ ಇಬ್ರು ಒಟ್ಟಿಗೆ ಇದ್ದಾರೆ, ಬಾಪ್ ದಾದಾ ಒಟ್ಟಿಗೆ ಇದ್ದಾರೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಈ ಸಬ್ಸೆ ನಜ್ದೀಕ್ ಹೇ, ಇನ್ಕಾ ಹಿ ಸಂಪೂರ್ಣ ರೂಪ್ ಸೂಕ್ಷ್ಮ ವತನ್ ಮೇ ದೇಖ್ತೆ, ಜರೂರ್ ವ ತೀಕಾ ಹೋಗಾ. ಬಾಬೋರ್ ಇಬ್ರು ಬಹಳ ಸಮೀಪ ಇದ್ದಾರೆ. ಇವರ ಸಂಪೂರ್ಣ ರೂಪ, ದಾದಾರವರ ಸಂಪೂರ್ಣ ರೂಪ ಸೂಕ್ಷ್ಮ ವತನದಲ್ಲಿ ನೋಡ್ತೀರಿ. ಅಂದ್ರೆ ಅವಶ್ಯಕವಾಗಿ ಅವರು ತುಂಬಾ ತೀಕ್ಷ್ಣವಾಗಿದ್ದಾರೆ, ಅಂದ್ರೆ ಫಾಸ್ಟ್ ಇದ್ದಾರೆ. ಪರಂತು ಜೈಸೆ ಬಾಪ್ ನಿರಹಂಕಾರಿ ದೇಹಿ ಅಭಿಮಾನಿ ಹೇ, ವೈಸೆ ದಾದಾ ಭಿ ನಿರಹಂಕಾರಿ ಹೇ. ಹೇಗೆ ಬಾಬೋರ್ ನಿರಹಂಕಾರಿ, ಶಿವ್ ಬಾಬೋರು ದೇಹಿ ಅಭಿಮಾನಿ, ಹಾಗೆ ದಾದಾರವರು ಬ್ರಹ್ಮ ಬಾಬೋರುನು ಅಹಂಕಾರಿ ಹಾಗೂ ದೇಹಿ ಅಭಿಮಾನಿ. ಹೇಳ್ತಾರೆ ಶಿವ್ ಬಾಬೋರ್ ತಿಳಿಸ್ಕೊಡ್ತಾನೆ ಇರ್ತಾರೆ. जब मुरली चलती तो बाबा खुद कहते कि समझो शिव बाबा इन द्वारा सुना रहे हैं. ಯಾವಾಗ ಮುರಳಿ ನುಡಿಸ್ತಾರೆ ಅವಾಗ ಶಿವ್ ಬಾಬಾ ಏನ್ ಹೇಳ್ತಾರೆ? ತಿಳ್ಕೊಳ್ಳಿ, ಶಿವ್ ಬಾಬಾ ಬ್ರಹ್ಮನ ಮೂಲಕ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸ್ಮೃತಿಯಲ್ಲಿ ಮುರಳಿಯನ್ನ ಕೇಳಿ. ये ब्रह्मा भी जरूर सुनता होगा. ಶಿವ್ ಬಾಬೋರ್ ತಿಳಿಸ್ಕೊಡೋದು ಅಂದ್ರೆ ಬ್ರಹ್ಮ ಬಾಬೋರು ತಿಳ್ಕೊಳ್ಳೋರು. ये न सुने और न सुनाए तो ऊंच पद कैसे पाए. परंतु अपना देह अभिमान छोड़ कहते हैं कि ऐसा समझो शिव बाबा ही सुनाते हैं. ಬಾಬೋರ್ ತಿಳ್ಕೊಂಡು ಬೇರೆಯವರಿಗೆ ತಿಳಿಸ್ತಾರೆ. ಶಿವ್ ಬಾಬಾ ನಿಂದ ಬ್ರಹ್ಮ ಬಾಬೋರ್ ತಿಳ್ಕೊಂಡು ಬೇರೆಯವರಿಗೂ ತಿಳಿಸ್ಕೊಡ್ತಾರೆ. ಅವಾಗ್ಲೇ ಉನ್ನತ ಪದವಿ ಪಡ್ಕೊಳಕ್ ಸಾಧ್ಯ.
ತಿಳ್ಕೊಂಡು ನೀವು ಯಾರಿಗೂ ತಿಳಿಸ್ಲೇ ಇಲ್ಲ ಅಂದ್ರೆ ಉನ್ನತ ಪದವಿ ಹೇಗ್ ಸಾಧ್ಯ? ಆದ್ರೆ ತನ್ನ ದೇಹ ಅಭಿಮಾನ ಬಿಟ್ಟು ಹೇಳ್ತಾರೆ. ಬ್ರಹ್ಮ ಬಾಬೋರಿಗೆಂದು ನಾನು ಶಿವಬಾಬೋರ್ ರಥ ಈ ತರ ಏನು ಅಭಿಮಾನ ಇಲ್ಲ, ಅದನ್ನ ಬಿಟ್ಟು ಹೇಳ್ತಾರೆ. ಮಕ್ಕಳೇ ಸದಾ ತಿಳ್ಕೊಳ್ಳಿ, ಶಿವಬಾಬೋರ್ ಹೇಳ್ತಾರೆ, ಹಮ್ ಪುರುಷಾರ್ಥ ಕರ್ತೆ ರೇತೆ ಹೇ ಶಿವ ಬಾಬಾ ಹಿ ಸಮಜಾತೆ ಹೇ. ನಾವು ಪುರುಷಾರ್ಥ ಮಾಡ್ತಾ ಇರ್ತೀವಿ, ಶಿವಬಾಬೋರೇ ತಿಳಿಸ್ಕೊಡ್ತಾರೆ. ಇಸ್ನೆ ತೋ ಪತೀತ್ ಪನ ಪಾಸ್ ಕಿಯಾ ಹುವಾ ಹೈ. ಬ್ರಹ್ಮ ಬಾಬೋರು ಪತೀತತನವನ್ನು ಈ ಜನ್ಮದಲ್ಲಿ ಪಾಸ್ ಮಾಡಿದ್ದಾರೆ, ಅಂದ್ರೆ ಗೃಹಸ್ಥ ಜೀವನವನ್ನು ಪಾಸ್ ಮಾಡಿದ್ದಾರೆ. ಮಮ್ಮ ಅಂತೂ ಕುಮಾರಿ ಇದ್ರು, ಮಮ್ಮ ಬಹಳ ಫಾಸ್ಟ್ ಮುಂದೆ ಹೊರಟೋದ್ರು, ಊಂಚ್ ಚಲಿ ಗೈ. ತುಂಬಿ ಕುಮಾರಿಯ ಮಮ್ಮಕೋ ಫಾಲೋ ಕರು. ಕುಮಾರಿಯರು ಯಾರನ್ನ ಫಾಲೋ ಮಾಡ್ಬೇಕೀಗ? ಮಮ್ಮಾರವರನ್ನ ಫಾಲೋ ಮಾಡಿ. ಎಲ್ಲರೂ ಬಾಪ್ ದಾದವ್ರನ್ನ ಫಾಲೋ ಮಾಡಿ. ನಿರಾಕಾರಿ ಅಹಂಕಾರಿ ಆಗೋದ್ರಲ್ಲಿ, ಪವಿತ್ರ ಜೀವನವನ್ನ ಸಫಲ ಮಾಡ್ಕೊಳ್ಳೋದ್ರಲ್ಲಿ ಮಮ್ಮಾರವ್ರನ್ನ ಫಾಲೋ ಮಾಡಿ. ಕುಮಾರಿಯರು गृहस्थियों को बाबा को फॉलो करना चाहिए. हर एक को समझना कि मैं पतित हूँ, मुझे पावन बनना है. ಗೃಹಸ್ಥಿಗಳು ಬಾಬೋರ್ನ ಫಾಲೋ ಮಾಡಿ. ನೋಡಿ, ಬಾಬೋರ್ ಗೃಹಸ್ಥ ಜೀವನದಲ್ಲಿದ್ದು ವಾನಪ್ರಸ್ಥ ಸ್ಥಿತಿಯಲ್ಲಿ ಎಷ್ಟು ಸಾಧನೆ ಮಾಡಿದರೆ, ಎಷ್ಟು ಸಮರ್ಪಿತವಾಗಿದ್ದಾರೆ. ಫಾಲೋ ಮಾಡಿ. ಪ್ರತಿಯೊಬ್ರು ತಿಳ್ಕೊಳ್ಳಿ, ನಾನು ಪತಿತ, ನಾನು ಪಾವನ ಆಗ್ಬೇಕು. ಮುಖ್ಯ ಬಾತ್ ಬಾಪ್ನೆ ಯಾದ್ ಕಿ ಯಾತ್ರಾ ಕಿ ಸಿಕ್ಲಾಯಿ. ಮುಖ್ಯವಾದ ಮಾತೇನು ಅಂದ್ರೆ ಶಿವಬಾಬೋರು ನಮಗೆ ನೆನಪಿನ ಯಾತ್ರೆಯನ್ನ ಕಲಿಸ್ಕೊಟ್ಟಿದ್ದಾರೆ. इसमें देहाभिमान नहीं रहना चाहिए. अच्छा कोई मुरली नहीं सुना सकते, याद की यात्रा पर रहो. ಯಾವುದ್ರಲ್ಲೂ ದೇಹ ಅಭಿಮಾನ ಇರಬಾರ್ದು. ತಿಳ್ಕೊಳ್ಳಿ, ನೀವು ಯಾರಿಗೂ ಜ್ಞಾನ ಕೊಡಕ್ಕೆ, ಮುರಳಿ ಓದಕ್ಕೆ ಆಗಲ್ವಾ? ಬಾಬೋರ್ ನೆನಪಿನ ಯಾತ್ರೆಯಲ್ಲಿರಿ. यात्रा पर रहते मुरली चला सकते, परंतु यात्रा भूल जाते तो भी अर्जा नहीं. मुरली चलाकर फिर यात्रा पर लग जाओ, क्योंकि वह वाणी से भी परे वानप्रस्थ अवस्था है. ಬಾಬೋರ ನೆನಪಿನ ಯಾತ್ರೆಯಲ್ಲಿದ್ದು ಮುರಳಿ ಹೇಳ್ಬೋದು. ನೋಡಿ, ಯಾವ ಮುರಳಿ ಪಾಯಿಂಟ್ ಏನ್ ಬರುತ್ತೋ ಅದರಂತೆ ಸ್ಥಿತ ಆಗ್ತಾ ಹೋದ್ರೆ ಅದನ್ನು ನೆನಪಿನ ಯಾತ್ರೆ ಆಗುತ್ತೆ. ಈಗ ಬಾಬೋರ್ ಪರಂಧಾಮ ಹೇಳ್ತಾರೆ, ಸೂಕ್ಷ್ಮ ವತನ ಹೇಳ್ತಾರೆ, ಮಧುಬನ ಹೇಳ್ತಾರೆ. ಅಲ್ಲಲ್ಲಿ ನಾವು ಯಾತ್ರೆ ಮಾಡ್ತಾ ಬಂದ್ರು ಮುರಳಿ ಯಾತ್ರೆಯಲ್ಲಿದ್ದು ನುಡಿಸ್ಬೋದು. ಅಕಸ್ಮಾತ್ ನೆನಪಿನ ಯಾತ್ರೆ ಮರ್ತೋದ್ರೂ ಪರವಾಗಿಲ್ಲ, ಮುರಳಿ ನುಡಿಸಿ ಮತ್ತೆ ನೆನಪಿನ ಯಾತ್ರೆಯಲ್ಲಿ ತೊಡಗಿಸ್ಕೊಳ್ಳಿ. ಏಕೆಂದ್ರೆ ವಾಣಿಯಿಂದ ದೂರ ಈಗ ವಾನಪ್ರಸ್ಥ ಅವಸ್ಥೆ ಹೋಗ್ಬೇಕು. ನೋಡಿ, ಎಲ್ಲರಿಗೂ ಬಾಬೋರ್ ಎಲ್ಲಾ ತರಹದ ಅವಕಾಶ ಕೊಡ್ತಾರೆ. ಇದಾಗ್ಲಿಲ್ಲ ಅಂದ್ರೆ ಅದು, ಆ ರೂಪದಲ್ಲಾಗ್ಲಿಲ್ಲ ಅಂದ್ರೆ ಈ ರೂಪದಲ್ಲಿ, ಎಷ್ಟು ಯುಕ್ತಿ ಹೇಳ್ಕೊಡ್ತಾರೆ. ಮುಖ್ಯ ಮಾತು ದೇಹಿ ಅಭಿಮಾನಿಯಾಗಿ ಬಾಬೋರ್ ನೆನಪು ಮಾಡ್ತಾ ಇರಿ, ಹಾಗೂ ಚಕ್ರವನ್ನು ನೆನಪು ಮಾಡ್ತಾ ಇರಿ. ಕಿಸಿಕೋ ದುಃಖ ನದೆ, ಯಾರಿಗೂ ದುಃಖ ಕೊಡ್ಬೇಡಿ. ಯಹಿ ಸಮಜಾತೆ ರಹೆ ಬಾಪ್ಕೋ ಯಾದ್ ಕರೋ. ಇದನ್ನೇ ತಿಳಿಸ್ಕೊಡ್ತಾ ಇರಿ, ಬಾಬೋರ್ ನೆನಪು ಮಾಡಿ. ಇದು ಯಾತ್ರೆ. ಮನುಷ್ಯರು ಯಾವಾಗ ಶರೀರ ಬಿಡ್ತಾರೆ ಹೇಳ್ತಾರೆ, ಸ್ವರ್ಗಸ್ಥರಾದ್ರು. ಅಜ್ಞಾನ ಕಾಲದಲ್ಲಿ ಕೊಯ್ ಸ್ವರ್ಗಕ್ಕೋ ಯಾದ್ ನೈ ಕರ್ತೆ. ಯಾರು ಸ್ವರ್ಗನ ನೆನ್ಪು ಮಾಡಲ್ಲ. ಮನುಷ್ಯರಿಗೆ ಸ್ವರ್ಗ ಅಂದ್ರೆ ಏನು? ಸತ್ತವ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಸ್ವರ್ಗದ್ ಮಾತಾಡೋದು ಅಂದ್ರೆ ಸಾಯೋದ್ ಮಾತಾಡೋದು ಅಂತ. ಸ್ವರ್ಗನ ನೆನಪು ಮಾಡೋದು ಅಂದ್ರೆ ಯಹಾಸೆ ಮರ್ನ. ಅಸಾತೋ ಕೊಯ್ ಯಾದ್ ನೈ ಕರ್ತೆ. ಅದಕ್ಕೆ ಅದನ್ನ ಯಾರು ನೆನ್ಪು ಮಾಡಲ್ಲ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ ನಾವೀಗ ವಾಪಸ್ ಹೋಗ್ಬೇಕು. ನೋಡಿ, ಬಾಬೋರ್ ಮಕ್ಕಳು ದಿನ ಪರಂಧಾಮನ, ಸ್ವರ್ಗನ, ಶರೀರ ಬಿಡೋದನ್ನ ಎಲ್ಲದನ್ನೂ ನೆನ್ಪು ಮಾಡ್ತೀವಲ್ಲ. ಬಾಕಿ ಜಗತ್ತಿನ ಮನುಷ್ಯರಿಗೆ ಹಂಗಿಲ್ಲ. ಸ್ವರ್ಗಕ್ಕೆ ಹೋಗೋದು ಅಂದ್ರೆ ಸಾಯಕ್ ಹೇಳ್ತಿದ್ದಾರೆ ಅಂತ, ಅಪಶಕುನ ಅಂತ ಹೇಳ್ತಾರೆ. ನಿಮ್ ಮಕ್ಕಳಿಗೆ ಗೊತ್ತಿದೆ ನಾವು ವಾಪಸ್ ಹೋಗ್ಬೇಕು. ಬಾಬಾ ಹೇಳ್ತಾರೆ, ಎಷ್ಟು ನೀನ್ ನೆನ್ಪು ಮಾಡ್ತಿರೋ ಅಷ್ಟು ಖುಷಿಯ ಲೆವೆಲ್ ಏರ್ತಾ ಹೋಗುತ್ತೆ. ಆಸ್ತಿನೂ ನೆನ್ಪಿರುತ್ತೆ. ಎಷ್ಟು ಬಾಬೋರ್ ನೆನಪು ಮಾಡ್ತೀರಿ ಅಷ್ಟು ಹರ್ಷಿತವಾಗಿರ್ತೀರಿ. ಬಾಪ್ಕೋ ಯಾದನ್ನ ಕರ್ನೆಸೆ ಮೂಂಜುತ್ತೆ. ಬಾಬೋರ್ ನೆನಪಿಲ್ಲ ಅಂದ್ರೆ ಗೊಂದಲ ಆಗುತ್ತೆ ಮನಸ್ಸಿಗೆ. ಗುಟ್ಕಾ ಖಾತೆ ರೇತೆ, ಇತನಾ ಸಮಯ ಯಾದ್ ಕರ್ ನಹಿ ಸಕ್ತೆ ಹೇ. ಅಂದ್ರೆ ಅಷ್ಟೊಂದು ಪುರುಷಾರ್ಥ ಮಾಡಕ್ ಆಗೋದಿಲ್ಲ ಅವರು. ಅಷ್ಟು ಸಮಯ ಬಾಬೋರ್ ನೆನಪಲ್ಲಿ ಇರಕ್ಕಾಗಲ್ಲ. ಅದಕ್ಕೆ ಬಾಬೋರು ಹೆಂಗ್ ನನ್ನನ್ನು ನೆನ್ಪು ಮಾಡ್ಬೇಕು ಅಂತ ಹೇಳ್ತಾರೆ, ಪ್ರಿಯತಮ ಪ್ರಿಯತಮೆ ತರ ನನ್ನನ್ನ ನೆನ್ಪು ಮಾಡಿ. ನೋಡಿ, ಅವರೆಲ್ಲಾ ಕರ್ತವ್ಯ ಜವಾಬ್ದಾರಿ ಎಲ್ಲವನ್ನ ನಿರ್ವಹಿಸ್ತಾನೋ ಒಬ್ರು ಮತ್ತೊಬ್ಬರನ್ನ ನೆನ್ಪು ಮಾಡ್ತಾರೆ.
बल चरख चलाती रहती तो भी उसमें उसके सामने माशूक आकर खड़ा हो जाता। आशिक माशूक को याद करते, माशूक फिर आशिक को याद करते हैं. ನೋಡಿ, ಬಟ್ಟೆ ನೇಯ್ತಾ ಇರ್ತಾರೆ, ಚರಕ ತಿರುಗಿಸ್ತಾ ಇರ್ತಾರೆ, ಮುಂದೆ ತನ್ನ ಪ್ರಿಯತಮ ನಿಂತಿರೋದನ್ನ ನೋಡ್ತಾರೆ, ಬುದ್ಧಿಯಿಂದ ಕಣ್ಣಲ್ಲಿ ಕೆಲಸ ಮಾಡ್ತಾ ಇದ್ರು ಯಾರ ಮೇಲೆ ಪ್ರೀತಿ ಇರುತ್ತೋ ಆ ವ್ಯಕ್ತಿ ಮುಂದೆ ಇರ್ತಾರೆ. ಪ್ರಿಯತಮೆ ಪ್ರಿಯತಮನ್ ನೆನ್ಪು ಮಾಡ್ತಾರೆ, ಪ್ರಿಯತಮ ಪ್ರಿಯತಮನ್ ನೆನ್ಪು ಮಾಡ್ತಾರೆ. ಇಲ್ಲಂತೂ ಕೇವಲ ನೀವು ಒಬ್ಬ ತಂದೆಯನ್ನೇ ನೆನ್ಪು ಮಾಡ್ಬೇಕು, ಅವ್ರೆಲ್ಲರಿಗೂ ಪ್ರಿಯತಮ. तुम बच्चे लिखते हो बाबा आप हमको याद करते हो, अरे जो सबका माशूक है वह फिर तुम आशिकों को याद कैसे कर सकेंगे, हो नहीं सकता. ಅವ್ರ ಎಲ್ಲರಿಗೂ ಪ್ರಿಯತಮ, ಯಾರನ್ನ ನೆನ್ಪು ಮಾಡ್ಬೇಕು? ಕೆಲವು ಮಕ್ಕಳು ಬುದ್ಧಿವಂತರು ಕೇಳ್ತಾರಂತೆ, ಬಾಬಾ ನೀವು ನನ್ನನ್ನು ನೆನ್ಪು ಮಾಡ್ತೀರಿ ಅಲ್ವಾ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ನಾನು ಎಲ್ಲರ ಪ್ರಿಯತಮ, ನೀವು ಪ್ರಿಯತಮೆಯರು ನನ್ನನ್ನು ನೆನ್ಪು ಮಾಡ್ಬೇಕು, ನಾನ್ ನಿಮ್ಮನ್ನ ಹೆಂಗ್ ನೆನ್ಪು ಮಾಡೋದು? ಯಾಕೆಂದ್ರೆ ವಿಕರ್ಮ ವಿನಾಶ ಆಗ್ಬೇಕಾಗಿರೋದು ನಮ್ಮದು, ಆತ್ಮ ಶುದ್ಧಿ ಆಗ್ಬೇಕಾಗಿರೋದು ನಮ್ಗೆ, ಯಾತ್ರೆ ಮಾಡ್ಬೇಕಾಗಿರೋದು ನಾವು. ಬಾಬಾ ನೀವು ನನ್ನ ನೆನ್ಪು ಮಾಡಿ ಅಂದ್ರೆ ಬಾಬೋರಿಗೆ ಮತ್ತೆ ಇನ್ಯಾರು ನೆನಪಿದೆ? ಬಾಬೋರಿಗೆ ಮಕ್ಕಳೇ ಜಗತ್ತು, ಆದ್ರೆ ಮಕ್ಕಳಿಗೆ ಬೇರೆ ಬೇರೆ ಜಗತ್ತುಗಳಿದೆಯಲ್ಲ, ಅದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಗತ್ತೆ ಬಾಬೋರು. तुमको तो याद करना, तुम हर एक को आशिक बनना, उस एक माशिक का अगर वह आशिक बने कितनों को याद करे. ಪ್ರತಿಯೊಬ್ರು ಪ್ರಿಯತಮಿಯರಾಗಿ ಒಬ್ಬ ಪ್ರಿಯತಮನಿಗೆ, ಶಿವಬಾಬಾ ಏನಾದ್ರೂ ಪ್ರಿಯತಮೆ ಆದ್ರೆ ಎಷ್ಟ್ ನೆನ್ಪು ಮಾಡೋದು ಯಾರನ್ನ? ಈ ತರ ಆಗಕ್ ಸಾಧ್ಯ ಇಲ್ಲ. ಬಾಬೋರ್ ಎಂದು ಪ್ರಿಯತಮೆ ಆಗಲ್ಲ, ಪತ್ನಿ ಆಗಲ್ಲ, ಅವ್ರ ಪತಿ. ಪ್ರಿಯತಮೆ ಆಗಲ್ಲ, ಪ್ರಿಯತಮ. कहता कि मेरे ऊपर पापों का बोझ थोड़े ही है जो किसको याद करूं, तुम्हारे ऊपर बोझ है. ನೀವು ನನ್ನನ್ನು ನೆನ್ಪು ಮಾಡ್ಬೇಕು ಬಿಟ್ರೆ ನಾನ್ ನಿಮ್ ನೆನ್ಪು ಮಾಡೋ ಇನ್ಯಾರನ್ನೋ ನೆನ್ಪು ಮಾಡೋ ಅಗತ್ಯ ನನ್ಗಿಲ್ಲ. ಪಾಪದ ಹೊರೆ ನಿಮ್ ಮೇಲಿರೋದು. ನಾವೇ ಹೇಳ್ತಾರೆ ನನ್ ಮೇಲೆ ಏನಿದೆಯಾ, ನಾನು ಯಾರನ್ನ ನೆನ್ಪು ಮಾಡಕ್ಕೆ? ಬಾಪಕೋ ಯಾದ್ ನಹೀ ಕರೆಂಗೆ ಪಾಪೋಂ ಕಾ ಬೋझ ನಹೀ ಉತರೇಗ. ನೀ ಬಾಬೋರ್ ನೆನ್ಪು ಮಾಡಲ್ಲ ಅಂದ್ರೆ ಪಾಪದ ಹೊರೆ ಇಳಿಯೋದಿಲ್ಲ. ಬಾಕಿ ಮುಜೆ ಕ್ಯೂ ಕಿಸ್ಕೋ ಯಾದ್ ಕರ್ನಾ ಪಡೆ, ನಾನು ಯಾಕೆ ಯಾರನ್ನ ನೆನ್ಪು ಮಾಡ್ಬೇಕು? ನೆನಪು ಮಾಡ್ಬೇಕು ನೀವು ಆತ್ಮಗಳು. ಎಷ್ಟು ನೆನ್ಪು ಮಾಡ್ತಿರೋ ಅಷ್ಟು ಪುಣ್ಯಾತ್ಮರಾಗ್ತೀರಿ, ನಿಮ್ಮ ಪಾಪ ಕಟ್ ಆಗ್ತಾ ಹೋಗುತ್ತೆ. ದೊಡ್ಡ ಗುರಿ ಇದು. ದೇಹಿ ಅಭಿಮಾನಿ ಆಗೋದ್ರಲ್ಲಿ ಪರಿಶ್ರಮ ಇದೆ. ಈ ನಾಲೆಡ್ಜ್ ಸಾರಿ ತುಮ್ಕೋ ಮಿಲ್ ರಹಿ ಹೈ. ಈ ಎಲ್ಲ ಜ್ಞಾನ ನೀವು ಮಕ್ಕಳಿಗೆ ಸಿಗ್ತಾ ಇದೆ. ನೀವು ತ್ರಿಕಾಲದರ್ಶಿಗಳಾಗಿದ್ದೀರಿ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಸಾರಾ ಚಕ್ರ ತುಮಾರಿ ಬುದ್ಧಿ ಮೇ ರೆಹನಾ ಚಾಹಿ. ಇಡೀ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಇರ್ಬೇಕು. ಬಾವೆ ಹೇಳ್ತಾರೆ ನೀವು ಲೈಟ್ ಹೌಸ್ ಅಲ್ವಾ, ಪ್ರತಿಯೊಬ್ಬರಿಗೂ ದಾರಿ ತೋರಿಸುವಂತವ್ರು. ಎಲ್ಲಿಗೆ? ಶಾಂತಿಧಾಮ ಹಾಗೂ ಸುಖಧಾಮಕ್ಕೆ. ಎಲ್ಲ ಹೊಸ ಮಾತು ನಿಮ್ಮ ಮಕ್ಕಳು ಕೇಳ್ತೀರಿ, ಗೊತ್ತಿದೆ. ನಾವು ಅವಶ್ಯಕವಾಗಿ ಶಾಂತಿಧಾಮ ನಿವಾಸಿಗಳು, ಅಲ್ಲಿಂದ ಇಲ್ಲಿಗೆ ಪಾತ್ರ ಮಾಡಕ್ ಬಂದಿದೀವಿ, ನಾವು ಪಾತ್ರಧಾರಿಗಳು. ಯಹಿ ಚಿಂತನ್ ಬುದ್ಧಿ ಮೇ ಚಲ್ತಾ ರಹೆ ಮಸ್ತಿ ಚढ़ ಜಾಯ್. ಇದೇ ಚಿಂತನೆ ನಿಮ್ ಬುದ್ಧಿಯಲ್ಲಿ ನಡೀತಾ ಇರ್ಬೇಕು, ಆ ಮಸ್ತಿ ನಶೆ ಏರ್ಬೇಕು. ಬಾಬಾ ಹೇಳ್ತಾರೆ ಆದಿಯಿಂದ ಹಿಡಿದು ಅಂತಿಮದವರೆಗೂ ನಿಮ್ ಪಾತ್ರ ಇದೆ. ಯಾಕೆಂದ್ರೆ ಹೀರೋ ಪಾತ್ರಧಾರಿಗಳಲ್ವಾ. ಈಗ ಕರ್ಮಾತೀತ ಸ್ಥಿತಿಗೆ ಅವಶ್ಯಕವಾಗಿ ಹೋಗ್ಬೇಕು, ಮತ್ತೆ ಅಲ್ಲಿಂದ ಗೋಲ್ಡನ್ ಏಜ್ಗೆ ಬರ್ತೀರಿ. ಇಸ್ ದುನ್ ಮೇ ರೇತೆ ಅಪ್ನಾ ಕಲ್ಯಾಣ ಕರ್ನಾ. ಇದೇ ಮಗ್ನ ಅವಸ್ಥೆಯಲ್ಲಿದ್ದು ನಿಮ್ಮ ಕಲ್ಯಾಣ ಮಾಡ್ಕೊಳ್ಳಿ. ಬರೀ ಪಂಡಿತರಾಗ್ಬೇಡಿ, ಬೇರೆಯವರಿಗೆ ಕಲ್ಸ್ಕೊಡೋದು. ಆದ್ರೆ ಆ ಸ್ಥಿತಿಯಲ್ಲಿ ತಾನು ಇರಲ್ಲ ಅಂದ್ರೆ ಅದರ ಪ್ರಭಾವನೂ ಆಗೋದಿಲ್ಲ. ತನ್ನ ಪುರುಷಾರ್ಥ ಫಸ್ಟ್. ಬಾಬಾ ಹೇಳ್ತಾರೆ ಹಮ್ ಭಿ ಯಾದ್ ಕರ್ನೆ ಕಿ ಕೋಶಿಶ್ ಕರ್ತಾ ಹೂಂ, ಕವಿ ಮಾಯಾ ಕಾ ತೂಫಾನ್ ಐಸಾ ಆತಾ ಜೋ ಬುದ್ಧಿ ಕಾ ಯೋಗ್ ತೋಡ್ ದೇತೆ ಹೇ. ಬ್ರಹ್ಮ ಬಾಬೋರು ನಿರಹಂಕಾರಿಯಾಗಿ ಎಷ್ಟು ಸ್ಪಷ್ಟ ಸತ್ಯವನ್ನ ಹೇಳ್ತಾರೆ. ನಾನು ಪ್ರಯತ್ನ ಮಾಡ್ತೀನಿ ಬಾಬೋರ್ ನೆನ್ಪು ಮಾಡ್ಲಿಕ್ಕೆ, ಆದ್ರೆ ಮಾಯೆ ಬಿರುಗಾಳಿ ಯಾವ ತರ ಬಂದ್ಬಿಡುತ್ತೆ ಅಂದ್ರೆ ನನ್ನ ಬುದ್ಧಿ ಯೋಗನೇ ಮುರಿದು ಹಾಕ್ಬಿಡುತ್ತೆ. ಬಹಳಷ್ಟು ಮಕ್ಕಳು ಚಾರ್ಟ್ ಕಳಿಸ್ಕೊಡ್ತಾರೆ, ಆಶ್ಚರ್ಯ ಆಗುತ್ತೆ. ಏತು ಹಂಸೆ ಬಿ ತೀಕೆ ಜಾತೆ ಹೇ. ಹಂಗ ಬರ್ದಿರ್ತಾರೆ ಚಾರ್ಟು. ಬಾಬೋರಿಗೆ ಅನ್ಸುತ್ತೆ, ಬ್ರಹ್ಮ ಬಾಬೋರಿಗೆ, ಓ ನನಗಿಂತನೂ ಇವ್ರು ಫಾಸ್ಟ್ ಆಗಿದ್ದಾರೆ ಅಂತ. शायद वेग आता है तो चार्ट लिखने में लग जाते, परंतु ऐसी अगर तीखी दौड़ी पहने तो नंबर 1 में चले जाए.
ಇದರಲ್ಲೇ ಅರ್ಥ ಮಾಡ್ಕೋಬೇಕು ಯಾವ ತರ ಚಾರ್ಟ್ ಅಂತ. ವಾಸ್ತವಿಕವಾಗಿ ಅಷ್ಟೊಂದು ವೇಗವಾಗಿ ಪುರುಷಾರ್ಥ ಮಾಡಿ ಚಾರ್ಟ್ ಬರೆಯೋದ್ರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂದ್ರೆ, ಇಷ್ಟು ವೇಗವಾಗಿ ಹೋಗ್ತಾರೆ ಅಂದ್ರೆ ಅವರೇ ನಂಬರ್ 1 ಬರ್ಬೇಕಾಗುತ್ತೆ. ಬ್ರಹ್ಮ ಬಾಬೋರಿಗಿಂತನೂ ಚಾರ್ಟ್ ಚೆನ್ನಾಗಿ ಬರೀತಾರೆ ಅಂದ್ರೆ ಅರ್ಥ ಅವರೇ ಬಾಬೋರಿಗಿಂತ ಮುಂದೆ ನಂಬರ್ 1 ಬರ್ಬೇಕಲ್ವಾ. ಪರಂತು नहीं, वह सिर्फ चार्ट लिखने तक है. ऐसा नहीं लिखते बाबा, इतनों को आप सामान बनाया है. ಆದ್ರೆ ಬಾಬೋರಿಗೆ ಗೊತ್ತಿದೆ ಈ ಚಾರ್ಟ್ ಬರೀ ಪೇಪರ್ ಅಲ್ಲಿ ಬರೆಯೋದಕ್ ಮಾತ್ರ, ನಿಜ ಜೀವನದಲ್ಲಿ ಇವ್ರು ಈ ತರ ಇಲ್ಲ ಅನ್ನೋದು ಬಾಬೋರಿಗೆ ಗೊತ್ತಾಗುತ್ತೆ. ಈ ತರ ಯಾರು ಬಾಬೋರಿಗೆ ಚಾರ್ಟ್ ಬರೆಯೋದೇ ಇಲ್ವಲ್ಲ ಯಾಕೆ? ನಾನು ಇಷ್ಟೊಂದು ಆತ್ಮಗಳನ್ನ ನನ್ನ ಸಮಾನ ಮಾಡಿದ್ದೀನಿ ಅಂತ ಬರಿಬೋದಲ್ಲ. ಅವ್ರ ವವಿ ಲಿಖೆ ಬಾಬಾ ಹಮ್ಕೋ ಇಸ್ನೆ ರಾಸ್ತಾ ಬತಾಯಾ ಹೇ. ನೀವು ಬರಿಬೇಕು ಇಷ್ಟು ಆತ್ಮಗಳಿಗೆ ನಾನು ದಾರಿ ತೋರಿಸಿದೀನಿ, ನನ್ ಸಮಾನ ಮಾಡ್ಕೊಂಡಿದೀನಿ ಅಂತ. ಇನ್ನು ಪ್ರೂಫ್ ಏನ್ ಬೇಕು ಬಾಬೋರಿಗೆ? ಅವ್ರು ಬರಿಬೇಕು. ಯಾರು ಬಾಬೋರ್ ಮಕ್ಕಳಾಗಿರ್ತಾರಲ್ಲ, ಬಾಬಾ ನನಗೆ ಇಂಥವ್ರು ದಾರಿ ತೋರಿಸಿದ್ರು, ಇಂಥವ್ರು ನಿಮ್ ಜೊತೆ ನನ್ ಮಿಲನ ಮಾಡಿಸಿದ್ರು, ಇದು ಅವ್ರು ಬರಿಬೇಕು. ऐसा समाचार नहीं आता तो बाबा क्या समझेंगे, सिर्फ चार्ट भेजने से काम नहीं चलता है. ಈ ತರ ಸಮಾಚಾರ ಬರೋದೇ ಇಲ್ಲ. ನಾವ್ ಹೆಂಗೆ ಅನೇಕ ಆತ್ಮದ ಕಲ್ಯಾಣ ಮಾಡಿದೀವಿ ಅಂತ ನಾನ್ ಹೇಳ್ತೀನಿ ರಿಪೋರ್ಟ್ ಅಂದ್ರೆ, ನನ್ನಿಂದ ಯಾವ ಆತ್ಮದ ಕಲ್ಯಾಣ ಆಗಿದೆಯೋ ಅವರು ಕೊಡ್ಬೇಕು ರಿಪೋರ್ಟ್. ಬಾಬಾ ಇಂಥವ್ರು ನನ್ಗೆ ನಿಮ್ಮ ಮಿಲನ ಮಾಡಿಸಿದ್ರು, ನಿಮ್ ಜೊತೆ ಸೇರ್ಸಿದ್ರು, ನಿಮ್ ದಾರಿ ತೋರ್ಸಿದ್ರು, ಅವ್ರು ಹೇಳ್ಬೇಕು. ಬಾಬಾ ಕ್ಯಾ ಸಮझेंगे, ಅವಾಗ ಏನ್ ತಿಳ್ಕೊತಾರೆ? ಇಂಥ ಸಮಾಚಾರ ಬಾಬೋರಿಗೆ ಬರ್ಲಿಲ್ಲ ಅಂದ್ರೆ ಬರೀ ಚಾರ್ಟ್ ಕಳಿಸೋದ್ರಿಂದ ಏನೋ ಕೆಲಸ ಆಗಲ್ಲ. ಆಪ್ ಸಮಾನ್ ಬಿ ಬನಾನಾ ಹೇ, ರೂಪ್ और ಬಸಂತ್ ದೋನೋ ಬನ್ನಾ ಹೇ. ತನ್ನ ಸಮಾನನೂ ಮಾಡ್ಕೋಬೇಕು, ಜ್ಞಾನಿ ಯೋಗಿಗಳು ಆಗ್ಬೇಕು. ಇಲ್ಲಾಂದ್ರೆ ತಂದೆ ಸಮಾನ ಅಂತ ಹೆಂಗ್ ಹೇಳೋದು? ಜ್ಞಾನಿ ಯೋಗಿನೂ ಅಕ್ಯುರೇಟ್ ಆಗ್ಬೇಕು. ಕರೆಕ್ಟ್ ಆದ ಜ್ಞಾನಿ, ಕರೆಕ್ಟ್ ಆಗಿರೋ ಅಕ್ಯುರೇಟ್ ಆಗಿರೋ ಯೋಗಿ, ಇದರಲ್ಲೇ ಪರಿಶ್ರಮ ಇರೋದು. ದೇಹಾಭಿಮಾನ ಮಾರ್ ಡಾಲ್ತಾ ಹೇ, ಆದ್ರೆ ದೇಹಾಭಿಮಾನ ಸಾಯಿಸಾಕ್ಬಿಡುತ್ತೆ. ರಾವಣನೇ ದೇಹಾಭಿಮಾನಿ ಬನಾಯ. ರಾವಣ ದೇಹ ಅಭಿಮಾನಿಗಳನ್ನಾಗಿ ಮಾಡಿದಾನೆ, ಈಗ ನೀವು ದೇಹಿ ಅಭಿಮಾನಿಗಳಾಗ್ತೀರಿ. ಮತ್ತೆ ಅರ್ಧ ಕಲ್ಪದ ನಂತರ ಮಾಯಾ ರಾವಣ ದೇಹ ಅಭಿಮಾನಿಯನ್ನಾಗಿ ಮಾಡ್ತಾನೆ. ದೇಹಿ ಅಭಿಮಾನಿ ತೋ ಬಹುತ್ ಮೀಠಾ ಬನ್ ಜಾತೆ ಹೇ. ದೇಹಿ ಅಭಿಮಾನಿಗಳು ಅಂದ್ರೆ ಅವ್ರು ಹೇಗಿರ್ತಾರೆ? ವಿತ್ ಪ್ರೂಫ್ ಅಲ್ಲ ಬಾಬೋರಿಗೆಲ್ಲನೂ. ಬಾಬಾ ಹೇಳ್ತಾರೆ ದೇಹಿ ಅಭಿಮಾನಿಗಳು ಬಹಳ ಮಧುರವಾಗಿರ್ತಾರೆ. संपूर्ण तो अभी कोई भी बना नहीं, इसीलिए बाबा हमेशा कहते हैं कि किसी के भी दिल को रंज नहीं करना, दुख नहीं देना. ಮಕ್ಕಳೇ, ಯಾರೂ ಸಂಪೂರ್ಣರಾಗಿಲ್ಲ. ಪ್ರತಿ ಆತ್ಮದಲ್ಲೂ ಏನಾದ್ರೂ ಒಂದು ಬಲಹೀನತೆ ಕಡಿಮೆಗಳು ಇದ್ದೇ ಇದೆ. ಅದರಿಂದನೇ ಬಾಬೋರು ಸದಾ ಹೇಳ್ತಾರೆ, ಮಕ್ಕಳೇ ಎಂದು ಯಾರ ಮನಸ್ಸಿಗೆ ನೋವನ್ನ ಉಂಟು ಮಾಡಬೇಡಿ, ದುಃಖ ಕೊಡಬೇಡಿ, ಎಲ್ಲರಿಗೂ ಬಾಬೋರ ಪರಿಚಯ ಕೊಡಿ. ಬೋಲ್ನೆ ಕರ್ನೆ ಕೆ ಬಿ ಬಡಿ ರಾಯಲ್ಟಿ ಚಾಯಿ. ನೀವ್ ಹೆಂಗ್ ಮಾತಾಡ್ತೀರಿ ಆ ಮಾತಲ್ಲಿ ತುಂಬಾ ಆ ಶ್ರೇಷ್ಠತೆ, ರಾಯಲ್ಟಿ ಇರ್ಬೇಕು. ಈಶ್ವರನ ಸಂತಾನರು, ನಿಮ್ ಬಾಯಿಂದ ಸದಾ ರತ್ನಗಳೇ ಬರ್ಬೇಕು. ನೀವು ಮನುಷ್ಯರಿಗೆ ಪ್ರಾಣದಾನ ಕೊಡುವಂತವ್ರು, ನೀವು ದಾರಿ ತೋರಿಸ್ಬೇಕು, ಮತ್ತೆ ಇನ್ನೂ ಅನೇಕ ಆತ್ಮಗಳಿಗೆ ತಿಳಿಸ್ಕೊಡ್ಬೇಕು. ನೀ ಪರಮಾತ್ಮನ ಮಕ್ಕಳಲ್ವಾ, ಉನ್ಸೆ ತುಮಕೋ ಸ್ವರ್ಗ ಕಿ ರಾಜಾಯಿ ಮಿಲ್ನಿ ಚಾಯಿ. ಅವರಿಂದ ನಿಮ್ಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗ್ಬೇಕು. ಕ್ಯೂ ನಹಿ ಹೇ, ಯಾದ್ ಕರೋ ಬರೋಬರ್ ಬಾಪ್ಸೆ ವರ್ಷ ಮಿಲಾತನ. ಆ ರಾಜ್ಯ ಭಾಗ್ಯ ಯಾಕಿಲ್ಲ ನಿಮ್ಮ ಹತ್ರ? ಈಗ ನೆನ್ಪು ಮಾಡ್ಕೊಳ್ಳಿ, ಅವಶ್ಯಕವಾಗಿ ಬಾಬೋರಿಂದ ಆಸ್ತಿ ಸಿಕ್ಕಿತ್ತಲ್ವಾ. ನೀವೇ ಭಾರತ್ ವಾಸಿಗಳು, ದೇವಿ ದೇವತೆಗಳಾಗಿದ್ರಿ, ನೀವೇ 84 ಜನ್ಮವನ್ನ ಪಡೆದಿದ್ದೀರಿ. ಸಮಜೋ ಹಮ್ ಹಿ ಲಕ್ಷ್ಮೀನಾರಾಯಣಕ್ಕೆ ಕುಲಕೇತೆ. ತಿಳ್ಕೊಳ್ಳಿ, ನಾವೇ ಲಕ್ಷ್ಮೀನಾರಾಯಣರ ಕುಲದವರಾಗಿದ್ವಿ. ಅಪ್ನೆ ಕೋ ಕಮ್ ಕ್ಯೂ ಸಮಜ್ತೆ ಹೋ, ನಿಮ್ಮನ್ ಯಾಕೆ ಸಾಮಾನ್ಯರು ಕಡಿಮೆ ಅಂತ ನಿಮ್ಮನ್ ಯಾಕೆ ತಿಳ್ಕೊತೀರಿ? ಅಗರ್ ಕೇತೆ ಕಿ ಬಾಬಾ ಸಬ್ ಥೋಡಿ ಬನೆಂಗೆ तो ಬಾಬಾ ಸಮಜ್ ಜಾತಾ ಕಿ ಇಸ್ ಕುಲ್ ಕಾ ನಹಿ. ನೋಡಿ, ಯಾರಾದ್ರೂ ಬರೀ ಬಾಬಾ ಅಂತ ಹೇಳಿದ ತಕ್ಷಣ ಏನ್ ಬಾಬಾ ಅವ್ರ ಮಕ್ಕಳಾಗ್ಬಿಡ್ತಾರ? ಶಬ್ದ ಕಾಪಿ ಮಾಡಿ ಹೇಳ್ಬೋದು. ಬಾಬಾ ಅಂತ ತಿಳ್ಕೊಂಡಿರೋರು ಬಾಬಾ ಹೇಳ್ತಾರೆ ಈ ಕುಲದ ಆತ್ಮಗಳು. तो बाबा समझ जाता इस कुल का नहीं, अभी से ही तिरकने लग पड़ा है.
तुमने 84 जन्म लिए हैं। ಬಾಬಾ ಅಂದ ತಕ್ಷಣ ಬಾಬೋರೇ ನನ್ ಮಕ್ಕಳಂತ ಒಪ್ಕೊಳಕ್ ಆಗಲ್ಲ. ಎಷ್ಟು ಬಾಬಾ ಅಂತ ಹೃದಯದಿಂದ ಹೇಳ್ತಾರ, ನಿಶ್ಚಯದಿಂದ ಹೇಳ್ತಾರ ಗೊತ್ತಾಗುತ್ತೆ. ಸುಮ್ನೆ ಬಾಬಾ ಅಂದ್ರೆ ಬಾಬಾನು ತಿಳ್ಕೊತಾರೆ ಇವರು ನನ್ನ ಕುಲದವ್ರಲ್ಲ ಇವರು. ಕೆಲವರಂತೂ ನಾವೇ ಹೇಳ್ತಾರೆ ಯಾವ ತರ ಬೇಕಾದ್ರೂ ತಿರುಗಿ ಬಿಡ್ತಾರೆ. ನಿಶ್ಚಯ ಇಲ್ಲ ಅಂದ್ರೆ ಯಾವ ಗಳಿಗೆಯಲ್ಲಿ ಯಾವ ರೂಪದಲ್ಲಿ ಬೇಕಾದ್ರೂ ಪರಿವರ್ತನೆ ಆಗ್ಬಿಡ್ತಾರೆ. तुमने 84 जन्म लिए, बाप ने 21 जन्मों की प्रारब्ध जमा कराई और खाया, फिर न होना शुरू हो गई। कट चढ़ते चढ़ते तमो प्रधान कौड़ी मिसल बन पड़े हो। ಬಾಬೋರ್ ನಿಮ್ಗೆ 21 ಜನ್ಮದ ಪ್ರಾರಬ್ಧ ಕೊಟ್ಟಿದ್ರು, ಜಮಾ ಮಾಡ್ಕೊಂಡಿದ್ರಿ. ತಿಂತ ಖಾಲಿ ಮಾಡ್ತಾ ಮಾಡ್ತಾ ಏನಾಯ್ತು, ಸಮಾಪ್ತಿ ಕಡೆ ಬಂದ್ರಿ. ಸಮಾಪ್ತಿ ಆಗೋದು ಶುರು ಆಯ್ತು ದ್ವಾಪರ ಯುಗದಿಂದ. ಕಿಡಿತಾ ಹಿಡಿತಾ ತಮೋ ಪ್ರಧಾನರು ಕೌಡೆ ತರ ಆದ್ರಿ. ಭಾರತ 100% ಸಂಪತ್ ಭರಿತವಾಗಿತ್ತು. ಇನೋ ಕೊಯ ವರ್ಷ ಕಹಾಸೆ ಮಿಲ, ಈ ದೇವತೆಗಳಿಗೆ ಈ ಆಸ್ತಿ ಎಲ್ಲಿಂದ ಸಿಕ್ತು? ಆಕ್ಟರ್ಸ್ ಹಿ ಬತಾ ಸಕೆಂಗೆ ನಾ, ಮನುಷ್ಯ ಹಿ ಆಕ್ಟರ್ ಹೇ. ಆಕ್ಟರ್ಸೇ ಪಾತ್ರಧಾರಿಗಳೇ ತಿಳಿಸ್ಕೊಡ್ಬೇಕಲ್ಲ. ಇಲ್ಲಿ ಪಾತ್ರಧಾರಿಗಳು ಅಂದ್ರೆ ಯಾರು? ಮನುಷ್ಯರೇನೆ. उनको ये पता होना चाहिए इन लक्ष्मी नारायण को बादशाही मिली कहाँ से. ಅವರಿಂದ ಗೊತ್ತಾಗ್ಬೇಕು ಈ ಲಕ್ಷ್ಮೀ ನಾರಾಯಣರಿಗೆ ಈ ರಾಜ್ಯ ಭಾಗ್ಯ ಎಲ್ಲಿಂದ ಸಿಕ್ತು. इतनी अच्छी अच्छी पॉइंट्स है, जरूर आगे जन्म में ही ये राज्य भाग्य पाया होगा. ಎಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ. ಇವರಿಗೆ ರಾಜ್ಯ ಭಾಗ್ಯ ಎಲ್ಲಿಂದ ಸಿಕ್ತು ಲಕ್ಷ್ಮೀ ನಾರಾಯಣರಿಗೆ ಅಂದ್ರೆ ಅವರು ಅದರ ಪೂರ್ವ ಜನ್ಮದಲ್ಲಿ ರಾಜ್ಯ ಭಾಗ್ಯವನ್ನ ಶಿವಬಾಬೋರಿಂದ ಪಡ್ಕೊಂಡಿರೋದು. ಬಾಪ್ ಹಿ ಪತೀತ್ ಪಾವನ್ ಹೇ. ಬಾಬಾ ಕೇತೆ ಮೇ ತುಮಕೋ ಕರ್ಮ ಅಕರಂ ವಿಕರಂ ಕಿ ಗತಿ ಸಮಜಾತಾ ಹೂಂ. ಬಾಬೋರೇ ಪತೀತ ಪಾವನ ಆಗಿದ್ದಾರೆ. ಬಾಬಾ ಹೇಳ್ತಾರೆ ನಾನು ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿಯನ್ನ ತಿಳಿಸ್ಕೊಡ್ತೀನಿ. ರಾವಣ ರಾಜ್ಯದಲ್ಲಿ ಮನುಷ್ಯರ ಕರ್ಮ ವಿಕರ್ಮಗಳೇ ಆಗುತ್ತೆ. ಅಲ್ಲಿ ನಿಮ್ಮ ಕರ್ಮ, ಅಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಇರುತ್ತೆ. ಅದು ದೈವಿ ಸೃಷ್ಟಿ. ನಾನು ರಚಯಿತ, ಅವಶ್ಯಕವಾಗಿ ನಾನು ಸಂಗಮ ಯುಗದಲ್ಲೇ ಬರ್ಬೇಕಾಗತ್ತೆ ದೈವಿ ಸೃಷ್ಟಿಯನ್ನ ರಚನೆ ಮಾಡ್ಲಿಕ್ಕೆ. ಇದಂತೂ ರಾವಣ ರಾಜ್ಯ, ಅದು ಈಶ್ವರೀಯ ರಾಜ್ಯ. ಈಶ್ವರ ಸ್ಥಾಪನಾ ಕರಾ ರಹೇ. ಈಶ್ವರ ಈಗ ಸ್ಥಾಪನೆ ಮಾಡಿಸ್ತಾ ಇದ್ದಾರೆ. ಯಾರ ಮೂಲಕ? ಬ್ರಹ್ಮನ ಮೂಲಕ, ಜೊತೆಗೆ ಬ್ರಾಹ್ಮಣರು. ಇವೆಲ್ಲರೂ ಈಶ್ವರನ ಮಕ್ಕಳು. ನಿಮ್ಗೆ ಆಸ್ತಿ ಸಿಗ್ತಾ ಇದೆ ತಂದೆಯಿಂದ. ಭಾರತವಾಸಿಗಳು ಸಂಪತ್ ಭರಿತರಾಗಿದ್ದವರು ಈಗ ಎಲ್ಲವನ್ನು ಕಳ್ಕೊಂಡು ಕಂಗಾಲರಾಗಿದ್ದೀರಿ. ಇದೆಲ್ಲ ಮಾಡಲ್ಪಟ್ಟಿರೋ ಡ್ರಾಮಾ. ಇದರಲ್ಲಿ ಏನು ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಬ್ಕಾ ಜಾಡ್ ಅಪ್ನ ಅಪ್ನ, ಎಲ್ಲರ ವಂಶ ವೃಕ್ಷ ಭಿನ್ನ ಭಿನ್ನ, ಅವರವ್ರದೇ ವೆರೈಟಿ ವೃಕ್ಷ ಇದು. ದೇವತಾ ಧರ್ಮದವರು ಮತ್ತೆ ದೇವತಾ ಧರ್ಮದಲ್ಲೇ ಬರ್ತಾರೆ. ಕ್ರಿಶ್ಚಿಯನ್ ಧರ್ಮದವರು ತಮ್ಮ ಧರ್ಮದಲ್ಲೇ ಅವ್ರಿಗೆ ಖುಷಿ ಇರುತ್ತೆ. ಅವರೊಂಕೋ ಭಿ ಅಪ್ನೆ ಧರ್ಮ ಮೇ ಕೀಂಚ್ ಲಿಯಾ, ಬೇರೆಯವರನ್ನು ತಮ್ಮ ಧರ್ಮದಲ್ಲಿ ತಮ್ಮ ಕಡೆ ಕನ್ವರ್ಟ್ ಮಾಡಿದ್ದಾರೆ, ತಮ್ಮ ಕಡೆ ಸೆಳಿತಾರೆ. ಹೆಚ್ಚಿನಂಶ ದೇವತಾ ಧರ್ಮದವರು ಅಥವಾ ಬೇರೆ ಬೇರೆ ಧರ್ಮದವರನ್ನ ಕ್ರಿಶ್ಚಿಯನ್ ಧರ್ಮದವರೇ ಸೆಳಿತಾರೆ. भारतवासी अपने धर्म को भूलने के कारण वह धर्म अच्छा समझ चले जाते हैं. ಮತ್ತೆ ಭಾರತವಾಸಿಗಳಿಗೆ ತಮ್ಮ ಧರ್ಮನೇ ಮರ್ತೋಗಿದೆಯಲ್ಲ, ಮರ್ತೋಗಿರೋ ಕಾರಣ ಬೇರೆ ಧರ್ಮ ಅದೇ ಚೆನ್ನಾಗಿದೆ ಅಂತ ಹೊರಟೋಗ್ತಾರೆ. ವಿಲಾಯತ್ ಮೇ ನೌಕರಿ ಕೆ ಲಿಯೆ ಕಿತನೆ ಜಾತೆ ಕ್ಯೋಂಕಿ ವಹಾ ಕಮಾಯಿ ಬಹುತ್ ಹೈ. ಭಾರತದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರಲ್ಲ ಸಂಪಾದನೆಗೆ, ಯಾಕೆಂದ್ರೆ ಅಲ್ಲಿ ಆ ನೌಕರಿಯಲ್ಲಿ ಹೆಚ್ಚು ಸಂಪಾದನೆ ಆಗುತ್ತೆ. ಡ್ರಾಮಾ ಬಹಳ ಅದ್ಭುತವಾಗಿ ಮಾಡಲ್ಪಟ್ಟಿದೆ. ಇಸ್ಕೋ ಸಮಜ್ನೆ ಕಿ ಅಚ್ಚಿ ಬುದ್ಧಿ ಚಾಹಿಯೆ. ಇದನ್ನ ತಿಳ್ಕೊಳ್ಳಿಕ್ಕೆ ಒಳ್ಳೆ ಬುದ್ಧಿ ಬೇಕು. ವಿಚಾರ ಸಾಗರ ಮತನ ಮಾಡೋದ್ರಿಂದ ಎಲ್ಲದೂ ನಿಮ್ಗೆ ಸಮಜ್ ಮೇ ಆ ಜಾತಾ ಹೈ, ತಿಳುವಳಿಕೆಗೆ ಬರುತ್ತೆ. ಇದು ಮಾಡಲ್ಪಟ್ಟಿರೋ ಅನಾದಿ ಡ್ರಾಮಾ ಇದು. तो तुम बच्चों को आप समान सदा सुखी बनाना है. ಈ ಮಕ್ಕಳು ಅನ್ಯರನ್ನು ನಿಮ್ಮ ಸಮಾನ ಸದಾ ಸುಖಿಗಳನ್ನಾಗಿ ಮಾಡ್ಕೋಬೇಕು. ಇದು ನಿಮ್ಮ ಕರ್ತವ್ಯ, ಪತೀತರನ್ನು ಪಾವನ ಮಾಡೋದು. ಹೇಗೆ ಬಾಬೋರ ಕರ್ತವ್ಯ ಹಾಗೆ ನಿಮ್ಮದುನು. तुम्हारा मुखड़ा सदैव देवताओं जैसा हर्षित होना चाहिए खुशी में.
ಬಾಬಾ ಹೇಳ್ತಾರೆ ನಿಮ್ ಮುಖ ಯಾವ ತರ ಇರ್ಬೇಕು, ಸದಾ ದೇವತೆಗಳಂತೆ ಹರ್ಷಿತವಾಗಿರ್ಬೇಕು, ಖುಷಿಯಾಗಿರ್ಬೇಕು. ನಿಮಗ್ ಗೊತ್ತಿದೆ ನಾವೇ ವಿಶ್ವದ ಮಾಲೀಕರಾಗ್ತೀವಿ. ನೀವು ಬಾಬೋರಿಗೆ ಲವ್ಲಿ ಚಿಲ್ಡ್ರನ್ಸ್. ನೀವು ಕ್ರೋಧ ಪರ್ ಬಡಿ ಖಬರ್ದಾರಿ ರತ್ನಿ. ಕ್ರೋಧದ ಮೇಲೆ ಬಹಳ ಅಟೆನ್ಷನ್, ಎಚ್ಚರಿಕೆ ಕೊಡ್ಬೇಕು. ಬಾಬೋರ್ ಬಂದಿದ್ದಾರೆ ನಿಮ್ ಮಕ್ಕಳಿಗೆ ಸುಖದ ಆಸ್ತಿಯನ್ನ ಕೊಡ್ಲಿಕ್ಕೆ. ಸ್ವರ್ಗದ ದಾರಿ ಎಲ್ಲರಿಗೂ ತೋರಿಸ್ಬೇಕು. ಬಾಬಾ ಸುಖ ಕರ್ತ ದುಃಖ ಹರ್ತ. ನೀವನು ಸುಖ ಕರ್ತ ಆಗಿ ಯಾರಿಗೂ ದುಃಖ ಕೊಡಬಾರ್ದು. ದುಃಖ ಕೊಡಬಾರ್ದು ಅಂದ್ರೆ ಸಂಕಲ್ಪದಲ್ಲೂ ನಿಮ್ಗೆ ಅಟೆನ್ಷನ್ ಇರ್ಬೇಕು, ಯಾರಿಗೂ ದುಃಖ ಆಗದೆ ಇರುವಂಗೆ. ದುಃಖ ಕೊಡ್ತೀರಿ, ತುಮಾರಿ ಸಜಾ 100 ಗುಣ ಬಡ್ ಜಾಯೇಗ. ದುಃಖ ಕೊಡ್ತೀರಿ ಬೇರೆಯವರಿಗೆ ಅಂದ್ರೆ ನಿಮಗೆ ಶಿಕ್ಷೆ 100 ಪಟ್ಟು ಆಗ್ಬಿಡುತ್ತೆ. ಕೋಯಿ ಬಿ ಸಜಾ ಸೆ ಬಚ್ ನಹಿ ಸಕ್ತಾ ಹೈ. ಕರ್ಮ ಮಾಡಿದ್ಮೇಲೆ ಅದರ ಶಿಕ್ಷೆಯಿಂದ ಯಾರು ಬಚಾವಾಗಕ್ಕಾಗಲ್ಲ. बच्चों के लिए तो कास्ट ट्रिब्यूनल बैठती है. बाप कहते हैं तुम बिगड़ डालेंगे बहुत सजा खाएंगे. ಬಾಬಾ ಹೇಳ್ತಾರೆ ಬಾಬೋರ್ ಮಕ್ಕಳಿಗಂತೂ ವಿಶೇಷ ಧರ್ಮರಾಜನ ಸಭೆ ಅಂತೂ ನಡೆಯುತ್ತೆ. ಧರ್ಮರಾಜನ ಸಭೆ ನಡೆಯುತ್ತೆ, ನಿರ್ಣಯ ಆಗುತ್ತೆ, ಶಿಕ್ಷೆ ಆಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ, ಇದೆಲ್ಲವೂ ಆಗುತ್ತೆ. ಬಾಬಾ ಹೇಳ್ತಾರೆ ನೀವು ವಿಘ್ನ ಹಾಕ್ತೀರಿ ಬಾಬೋರ ಯಜ್ಞದಲ್ಲಿ. ಬಾಬಾ ಹೇಳ್ತಾರೆ ಬಹಳ ಕಠಿಣವಾದ ಶಿಕ್ಷೆನ ತಿನ್ಬೇಕಾಗತ್ತೆ. ಕಲ್ಪ ಕಲ್ಪಾಂತರನೂ ನೀವು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗತ್ತೆ. कि ये फलाने ये बनेंगे. आगे जब देखते थे बाबा मना करते थे ना, न सुनाओ. ಅಂದ್ರೆ ಸಾಕ್ಷಾತ್ಕಾರದಲ್ಲಿ ನೋಡ್ತಾರೆ ಅಂದ್ರೆ ಅವ್ರು ಬಂದು ಹೇಳ್ತಾರೆ, ಓ ಇವರೇ ಮುಂದೆ ಏನ್ ಹಾಕ್ತಾರೆ ಅಂತ. ಇವ್ರು ದಾಸಿ ಆಗ್ತಾರೆ, ಇವ್ರು ಚಂಡಾಳರಾಗ್ತಾರೆ, ಇವ್ರು ಹಿಂಗಾಗ್ತಾರೆ ಎಲ್ಲ ಬಂದು ಹೇಳ್ತಾ ಇದ್ರು. ಯಾವಾಗ ಅವರು ಟ್ರಾನ್ಸ್ ಅಲ್ಲಿ ನೋಡ್ತಾ ಇದ್ರು, ಯಾರು ಏನ್ ಆಗ್ತಾರೆ ಅನ್ನೋದನ್ನ ಅವ್ರವ್ರ ಪುರುಷಾರ್ಥದಂತೆ ನೋಡ್ತಾ ಇದ್ರು, ಮತ್ತೆ ಬಂದು ಹೇಳ್ತಾ ಇದ್ರು. ಆಮೇಲೆ ಬಾಬೋರ್ ಅದನ್ನ ನಿಷೇಧ ಮಾಡಿದ್ರು, ಹೇಳ್ಬಾರ್ದು. ಯಾವುದೇ ಆತ್ಮ ತನ್ನ ಏನು ಕರ್ಮ ಅನುಸಾರ ಪದವಿ ಪಡ್ಕೊಳ್ತಾರೋ ಅದನ್ನ ಮೊದ್ಲೇ ಹೇಳ್ಬಾರ್ದು ಅಂತ ಬಾಬೋರ್ ಅದನ್ನ ನಿಷೇಧ ಮಾಡಿದ್ರು. अंत में तो एक्यूरेट मालूम पड़ता जाएगा, आगे चलकर जोर से साक्षात्कार होंगे. ಕೊನೆಗಂತೂ ಆಕ್ಯುರೇಟ್ ಎಲ್ಲರಿಗೂ ಅವರವರ ಪುರುಷಾರ್ಥ, ರಿಸಲ್ಟು, ಪದವಿ ಎಲ್ಲ ಸಾಕ್ಷಾತ್ಕಾರ ಆಗುತ್ತೆ, ಜೋರಾಗಿ ಸಾಕ್ಷಾತ್ಕಾರ ಆಗುತ್ತೆ, ವೃದ್ಧಿನೂ ಆಗ್ತಾ ಹೋಗುತ್ತೆ. ಆಪು ತಕ್ ಕ್ಯೂ ಲಗ್ ಜಾಯೇಗಿ, ಬಾಬಾ ಸೆ ಕೋಯಿ ಬಿ ಮಿಲ್ ನಹಿ ಸಕೆಂಗೆ. ಅಬು ರೋಡ್ ವರ್ಗೂ ಕ್ಯೂ ಆಗುತ್ತೆ, ಅಬು ರೋಡಿಂದ ಅಬುವರೆಗೂ. ಬಾಬಾ ಹೇಳ್ತಾರೆ ಆವಾಗ ಈ ತರ ನೀವು ಬಾಬೋರ್ ಮಿಲನ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಅವಾಗ ಏನ್ ಹೇಳ್ತಾರೆ ಎಲ್ಲರೂ, ಅಹೋ ಪ್ರಭು ತೇರಿ ಲೀಲಾ. ಅವಾಗ ಎಲ್ಲರ ಕೂಗು ಒಂದೇ ಇರುತ್ತೆ, ಓಹೋ ಪ್ರಭು ನಿನ್ನ ಲೀಲೆ ಅಪರಮಪಾರ, ನೀನ್ ಬಂದಿದ್ದೆ ನಿನ್ನ ನಾವು ಅರ್ಥನೇ ಮಾಡ್ಕೊಳಕ್ ಆಗಿಲ್ಲ ಅಂತ ಪಶ್ಚಾತ್ತಾಪ ಆಗುತ್ತೆ. ಎ ಬಿ ಗಾಯ ಹುವಾ ಹೇನ, ವಿದ್ವಾನ್ ಪಂಡಿತ್ ಆದಿ ಬಿ ಪೀಚೆ ಆಯಂಗೆ. ಇದು ಗಾಯನ ಇದೆ ಅಲ್ವಾ, ಬಾಬೋರು ಕೊನೆಗೆ ಎಲ್ಲರ ಕಲ್ಯಾಣನೂ ಮಾಡ್ತಾರೆ. ವಿದ್ವಾಂಸರು, ಪಂಡಿತರು, ಸಾಧು, ಸಂತರು ಎಲ್ಲರೂ ಕೊನೆಗೆ ಬಾಬೋರ್ ಹತ್ರ ಬರ್ತಾರೆ. ಧರ್ಮಸ್ಥಾಪಕ ಆತ್ಮಗಳನ್ನು ಅಂತಿಮದಲ್ಲಿ ಬಂದು ಬಾಬೋರ್ ದರ್ಶನ ತಗೊಂಡು ಹೋಗ್ತಾರೆ. ಉನೋಕೆ ಸಿಂಹಾಸನ್ ಬಿ ಇಲೇಂಗೆ, ತುಮ್ ಬಚ್ಚೆ ತೋ ಬಹುತ್ ಖುಷಿ ಮೇ रहेंगे. ಎಲ್ಲ ಪೀಠಾಧಿಪತಿಗಳಾಗಿ ಸಿಂಹಾಸನ ಹಾಕೊಂಡು ಕೂತಿದಾರಲ್ಲ, ಅವ್ರದೆಲ್ಲ ಹಲಗಾಡುತ್ತೆ. ನಿಮ್ಮ ಮಕ್ಕಳಿಗೆ ತುಂಬಾ ಖುಷಿ ಇರುತ್ತೆ. ಯಾಕೆಂದ್ರೆ ನಮ್ಮ ಭವಿಷ್ಯದ ಪದವಿ, ನಾವು ಯಾರ ಮಕ್ಕಳು ಎಲ್ಲನೂ ಮಕ್ಕಳಿಗೆ ಅದರ ಮಹತ್ವ ಬುದ್ಧಿಗೆ ಬರುತ್ತೆ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋ ಪ್ರತಿ, ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್. ऐसी याद प्यार एक बार मिलती है. ಬಾಬಾ ಹೇಳ್ತಾರೆ ಒಳ್ಳೆದು ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಈ ತರ ನೆನಪಾರ್ಥ ಒಂದೇ ಸಲ ಸಿಗೋದು. ಪ್ರೀತಿಯ ನೆನಪು ಏನಿದೆ ಇದು ಒಂದೇ ಸಲ ಸಿಗೋದು. ಜಿತನಾ ತುಮ್ ಯಾದ್ ಕರ್ತೆ ಹೋ ಉತನಾ ತುಮ್ ಪ್ಯಾರ್ ಪಾತೆ. ಯಾದ್ ಅವ್ರ ಪ್ಯಾರ್. ಬಾಬಾ ಹೇಳ್ತಾರೆ ಎಷ್ಟು ನೆನ್ಪು ಮಾಡ್ತಿರೋ ಅಷ್ಟು ನಿಮ್ಗೆ ಪ್ರೀತಿ ಸಿಗುತ್ತೆ, ಪ್ರೀತಿಯನ್ನ ಪಡ್ಕೊಳ್ತೀರಿ. ವಿಕರ್ಮನೂ ವಿನಾಶ ಆಗುತ್ತೆ, ಧಾರಣೆನೂ ಆಗುತ್ತೆ. ಮಕ್ಕಳಿಗೆ ಖುಷಿಯ ಲೆವೆಲ್ ಏರ್ತಾ ಇರ್ಬೇಕು. ಜೋ ಬಿ ಹಾಯೆ ಉನ್ಕೋ ರಾಸ್ತಾ ಬತಾಯ್. ಯಾರೇ ಸಿಗ್ಲಿ ಎಲ್ಲರಿಗೂ ಈ ದಾರಿನ ತೋರಿಸ್ಬೇಕು.
ಬೇಹದ್ದಿನ ಆಸ್ತಿ ಬೇಹದ್ದಿನ ತಂದೆಯಿಂದ ಪಡ್ಕೊಳ್ಬೇಕು. ಕಮ್ ಬಾತ್ ಹೈ ಕ್ಯಾ? ಅಸ್ಸಾ ಪುರುಷಾರ್ಥ ಕರ್ನಾ ಚಾಹಿಯೆ. ಇದೇನು ಸಾಧಾರಣ ಮಾತಾ, ಕಡಿಮೆ ಮಾತಾ ಇದು? ಆ ತರ ನೀವು ಪುರುಷಾರ್ಥನೂ ಮಾಡ್ಬೇಕು. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ತಗೊಳಕ್ಕೆ ಅಷ್ಟು ಪುರುಷಾರ್ಥನು ಮಾಡ್ಬೇಕು. ಒಳ್ಳೇದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಮಾತಾಡೋದು ನಡೆಯೋದ್ರಲ್ಲಿ ಬಹಳ ರಾಯಲ್ ಆಗಿರ್ಬೇಕು. ಚಲನೆ ವಲನೆ ಮಾತು ಇದೇ ತಾನೇ ಮನುಷ್ಯನ ವ್ಯಕ್ತಿತ್ವನ ತೋರಿಸುತ್ತೆ. ನಿಮ್ಮ ಮಾತು ಚಲನೆ ಬಹಳ ರಾಯಲ್ ಆಗಿರ್ಬೇಕು. ನಿಮ್ಮ ಬಾಯಿಂದ ಸದಾ ರತ್ನಗಳೇ ಬರಬೇಕು. ತನ್ನ ಸಮಾನ ಮಾಡ್ಕೊಳ್ಳೋ ಸೇವೆ ಮಾಡಿ. ಯಾರ ಹೃದಯಕ್ಕೂ ಯಾರ ಮನಸ್ಸಿಗೂ ಬೇಜಾರು ಮಾಡಿಸ್ಬಾರ್ದು. ಎರಡನೇದು, ಕ್ರೋಧದ ಮೇಲೆ ಬಹಳ ಅಟೆನ್ಷನ್ ಕೊಡ್ಬೇಕು, ಬಹಳ ಎಚ್ಚರಿಕೆ ಇರಬೇಕು. ನಿಮ್ಮ ಮುಖ ಸದಾ ದೇವತೆಗಳಂತೆ ಹರ್ಷಿತವಾಗಿ ಖುಷಿಯಾಗಿರ್ಬೇಕು. ಸ್ವಯಂ ಜ್ಞಾನ ಯೋಗ ಬಲದಿಂದ ನಿಮ್ಮನ್ನ ನೀವೇ ದೇವತೆಗಳನ್ನಾಗಿ ಮಾಡ್ಕೋಬೇಕು. ವರದಾನ. ಪವರ್ಫುಲ್ ದರ್ಪಣದಿಂದ ಎಲ್ಲರಿಗೂ ಸ್ವಯಂನ ಸಾಕ್ಷಾತ್ಕಾರ ಮಾಡಿಸವ್ರೆ. ಪವರ್ಫುಲ್ ದರ್ಪಣದಿಂದ ಎಲ್ಲರಿಗೂ ಸ್ವಯಂನ ಸಾಕ್ಷಾತ್ಕಾರ ಮಾಡಿಸವ್ರೆ. ಸಾಕ್ಷಾತ್ಕಾರ ಮೂರ್ತಿ ಭವ. ಹೇಗೆ ದರ್ಪಣ ಮುಂದೆ ಯಾರು ಹೋಗ್ತಾರೋ ಅವರಿಗೆ ಸ್ವಯಂನ ಸ್ಪಷ್ಟ ಸಾಕ್ಷಾತ್ಕಾರ ಆಗುತ್ತೆ. लेकिन अगर दर्पण पावरफुल नहीं तो रियल रूप के बजाय और रूप दिखाई देता है. ದರ್ಪಣ ಸರಿ ಇಲ್ಲ ಅಂದ್ರೆ, ದರ್ಪಣ ಪವರ್ಫುಲ್ ಇಲ್ಲ ಅಂದ್ರೆ ನಿಮ್ಮ ರಿಯಲ್ ರೂಪದ ಬದಲು ಬೇರೆ ರೂಪಗಳನ್ನ ತೋರಿಸುತ್ತೆ. ನೋಡಿ, ಕೆಲವು ಕನ್ನಡಿ ಆ ತರ ಇರುತ್ತೆ. ನೀವು ಹೆಂಗಿರ್ತೀರಾ ಹಂಗ್ ತೋರ್ಸಲ್ಲ. ಅದ್ರ ಬದಲು ಕುಳ್ಳಗೆ, ದಪ್ಪಗೆ ಅಥವಾ ತುಂಬಾ ಎತ್ತರಕ್ಕೆ ಬೇರೆ ಬೇರೆ ರೂಪದಲ್ಲಿ ತೋರಿಸುತ್ತೆ. ಹೋಗಾ ಪತಲಾ ದಿಖಾಯಿ ದೇಗಾ ಮೋಟಾ. इसलिए आप ऐसे पावरफुल दर्पण बन जाओ जो सभी को स्वयं का साक्षात्कार करा सको. ಇರ್ತಾರೆ ತೆಳ್ಳಗೆ, ಆದ್ರೆ ಕನ್ನಡಿ ತೋರಿಸುತ್ತೆ ದಪ್ಪಗೆ. ಆದ್ದರಿಂದ ನೀವು ಈ ತರ ಪವರ್ಫುಲ್ ದರ್ಪಣ ಆಗಿ, ಯಾರು ಹೇಗಿದ್ದಾರೋ ನಿಮ್ಮ ಹತ್ರ ಬಂದ್ರೆ ಅವರಿಗೆ ಅದೇ ಸಾಕ್ಷಾತ್ಕಾರ ಆಗ್ಬೇಕು. ಎಲ್ಲರಿಗೂ ಸ್ವಯಂನ ಸಾಕ್ಷಾತ್ಕಾರ ಮಾಡಿಸ್ಬೇಕು. ಅರ್ಥಾತ್ ನಿಮ್ ಮುಂದೆ ಯಾರೇ ಬರ್ತಾರೆ ಅವರಿಗೆ ದೇಹನೇ ಮರ್ತೋಗ್ಬೇಕು. ದಪ್ಪಗಿರೋದು ಅಂದ್ರೆ ದೇಹ, ಸಣ್ಣಗೆ ಅಂದ್ರೆ ಆತ್ಮ. ದೇಹ ಕಾಣಿಸ್ಬಾರ್ದು, ದೇಹ ಮರ್ತೋಗ್ಬಿಟ್ಟು ಅಪ್ನೇ ದೇಹಿ ರೂಪ ಮೇ ಸ್ಥಿತ್ ಹೋ ಜಾಯ್. ಅವರು ನಿಮ್ ಮುಂದೆ ಬರೋ ಆತ್ಮಗಳು ದೇಹಿ ರೂಪದಲ್ಲಿ ಸ್ಥಿತ ಆಗ್ಬೇಕು. ವಾಸ್ತವಿಕವಾದ ಸರ್ವಿಸ್ ಇದೇನೆ. ಅಂದ್ರೆ ಆತ್ಮಗಳಿಗೆ ತನ್ನ ನಿಜ ಸ್ವರೂಪದ ಅನುಭವ ಆಗ್ಬೇಕು, ಸಾಕ್ಷಾತ್ಕಾರ ಆಗ್ಬೇಕು. ಇದಕ್ಕೆ ಹೇಳೋದು ಜೈ ಜೈಕಾರ ಆಗುತ್ತೆ ಅಂತ. ಸ್ಲೋಗನ್. ಶಿಕ್ಷಾओं को स्वरूप में लाने वाले ही ज्ञान स्वरूप प्रेम स्वरूप आत्मा है. ಬಾಬೋರ ಶಿಕ್ಷಣಗಳನ್ನು ಸ್ವರೂಪದಲ್ಲಿ ತರೋರೆ ಜ್ಞಾನ ಸ್ವರೂಪರು, ಪ್ರೇಮ ಸ್ವರೂಪ ಆತ್ಮಗಳು. ಅವ್ಯಕ್ತ ಇಶಾರೆ. ನಿಶ್ಚಯದ ಫೌಂಡೇಶನ್ ಅನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯ ಹಾಗೂ ನಿಶ್ಚಿಂತವಾಗಿರಿ. बाप में तो निश्चय है लेकिन अपने में भी निश्चय बुद्धि होकर कार्य करो. ಬಾಬೋರಲ್ಲಂತೂ ನಿಶ್ಚಯ ಇದೆ, ಆದ್ರೆ ನಿಮ್ಮ ಮೇಲೂ ನೀವು ನಿಶ್ಚಯ ಬುದ್ಧಿಯವರಾಗಿ ಕಾರ್ಯ ಮಾಡಿ. ಮತ್ತೆ ವಿಜಯನೇ ವಿಜಯ ಆಗುತ್ತೆ. ವಿಜಯಕ್ಕೆ ಹಾಗೆ ಸಮಸ್ಯೆ ಕೊಯ್ ಚೀಸ್ ನಹಿ. ವಿಜಯದ ಮುಂದೆ ಸಮಸ್ಯೆ ಏನು ಯಾವುದೇ ಮಾತಲ್ವೇ ಅಲ್ಲ ಇದು. फिर वो समस्या नहीं फील होगी लेकिन केल फील होगा. ನಿಮಗ್ ಸಿಗೋ ವಿಜಯದ ಮುಂದೆ ಸಮಸ್ಯೆನೋ ಸಮಸ್ಯೆ ಅಂತ ಫೀಲ್ ಆಗಲ್ಲ, ಅದು ನಿಮಗೊಂದು ಆಟ ಅಂತ ಅನುಭವ ಆಗುತ್ತೆ. ಆಟನ ಖುಷಿಯಿಂದ ಆಡ್ತಾರಲ್ವಾ. कोई कार्य सहज होता तो कहा जाता है तो बाएं हाथ का खेल है, ಅರ್ಥಾತ್ ಸಹಜ ಹೇ. ಈಗ ಯಾವ್ದಾದ್ರೂ ಕೆಲ್ಸನ ತುಂಬಾ ಈಸಿಯಾಗಿ ಮಾಡುವಾಗ ಏನ್ ಹೇಳ್ತಾರೆ, ನಾನಿದನ್ನ ಎಡಗೈಯಲ್ಲೇ ಮಾಡಿ ಹಾಕ್ಬಿಡ್ತೀನಿ ಅಂತಾರೆ. ಅಂದ್ರೆ ಅಷ್ಟು ಸಹಜ ಅಂತ.
ये भी ಬುದ್ಧಿ ಕಾ ಖೇಲ್ ಹೋ ಜಾಯೇಗಾ ಖೇಲ್ ಮೇ ಘಬರಾಯೆಂಗೆ ನಹಿ. ಇದು ಒಂದು ಬುದ್ಧಿಯ ಆಟ, ಇದು ನಿಶ್ಚಯ ಬುದ್ಧಿಯ ಆಟ. ಇದು ಆಟದಲ್ಲಿ ಗಾಬರಿ ಆಗೋ ಮಾತೇ ಇಲ್ಲ. ವಿಜಯನೇ ವಿಜಯ. ನಾವೇ ಹೇಳ್ತಾರೆ ಸಮಸ್ಯೆ ಏನೂ ಅಲ್ಲ ಅಂತ ನಿಮ್ಗೆ ಅನುಭವ ಆಗುತ್ತೆ ಯಾವಾಗ ನಿಶ್ಚಯ ಇದೆ. ಬಾಬೋರಲ್ಲಷ್ಟೇ ನಿಶ್ಚಯ ಅಲ್ಲ, ಅಷ್ಟೇ ತನ್ನ ಶಕ್ತಿ ಮೇಲೂ ತನ್ನ ಮೇಲೂ ನಿಶ್ಚಯ ಬುದ್ಧಿಯಾಗಿ ಕಾರ್ಯ ಮಾಡಿ ಅವಾಗ ವಿಜಯನೇ ವಿಜಯದ ಅನುಭವ ಆಗುತ್ತೆ. ಫಾಲೋ ಮಾಡಿ ಬಾಪ್ ದಾದ ಇಬ್ಬರನ್ನು. ಯಾವುದರಲ್ಲಿ? ಅಹಂಕಾರಿ ಆಗೋದ್ರಲ್ಲಿ, ದೇಹಿ ಅಭಿಮಾನಿ ಆಗೋದ್ರಲ್ಲಿ. ಅವಾಗಲೇ ನೀವು ಸದಾ ಉನ್ನತಿಯಲ್ಲಿ ಹೋಗ್ತೀರಿ. ಕುಮಾರಿಯರು ಫಾಲೋ ಮಾಡಿ ಜಗದಂಬ ಮಮ್ಮಾರವರನ್ನ. ಉನ್ನತ ಪದವಿ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಇವೆಲ್ಲ ಮಾತಿನ ಎಚ್ಚರಿಕೆ ಇರಬೇಕು. ಒಂದು, ಮನಸ್ಸಿಂದನೂ ಯಾರಿಗೂ ದುಃಖ ಕೊಡಬೇಡಿ. ಯಾರಿಗೂ ಮನಸ್ಸಿಗೆ ಬೇಜಾರು ಮಾಡಿಸ್ಬೇಡಿ. ಯಾವುದೇ ಪರಿಸ್ಥಿತಿಯಲ್ಲೂ ಕ್ರೋಧ ಬರಬಾರ್ದು. ಬಾಬೋರ್ ಮಕ್ಕಳಾಗಿದ್ದೀರಿ ಅಂದ್ರೆ ಈ ರುದ್ರ ಯಜ್ಞದಲ್ಲಿ ವಿಘ್ನ ರೂಪನೂ ಆಗಬಾರ್ದು. ಬಾಯಲ್ಲಿ ಮಾತ್ರ ಬಾಬಾ ಬಾಬಾ ಅನ್ಕೊಂಡು ಚಲನೆಯಲ್ಲಿ ಆ ರಾಯಲ್ಟಿ ಇಲ್ಲ. ನಾವೇ ಹೇಳ್ತಾರೆ ಅವರೆಂದು ಉನ್ನತ ಪದವಿನ ಪಡ್ಕೊಳಕ್ಕಾಗಲ್ಲ. ಅದಕ್ಕೆ ಪಂಡಿತರಾಗಬೇಡಿ. ನೀವೆಷ್ಟು ಮಾಡಿ ಬೇರೆಯವ್ರಿಗೆ ಹೇಳ್ತೀರೋ ಅಷ್ಟು ಬೇರೆಯವರಿಗೂ ಅದು ನಾಟುತ್ತೆ. ನಿಜ. ಓಂ ಶಾಂತಿ.